ಮಹಾಕುಂಭ ಮೇಳದಲ್ಲಿ ಕಾಲ್ ತುಳಿತದ ಹಿನ್ನೆಲೆ ಪ್ರಯಾಗ್ರಾಜ್ನಲ್ಲಿ ಒಂದಷ್ಟು ರೂಲ್ಸ್ಗಳನ್ನು ಇಷ್ಟು ದಿನ ಏನಿತ್ತು ಅದರಲ್ಲಿ ಒಂದಷ್ಟು ಕಠಿಣ ಮಾಡಿದ್ದಾರೆ. ವಾಹನ ಸಂಚಾರಕ್ಕೆ ನಿರ್ಬಂಧವನ್ನು ಹೇರಲಾಗಿದೆ. VIP, VVIP ವ್ಯವಸ್ಥೆಯನ್ನು ಕೂಡ ರದ್ದು ಮಾಡಿದಂಥ ಸರ್ಕಾರ. ಫೆಬ್ರವರಿ 4ರವರೆಗೂ ಕೂಡ VVIP ವ್ಯವಸ್ಥೆಗೂ ಕೂಡ ರದ್ದನ್ನು ಮಾಡಲಾಗಿದೆ. ಯಾರೇ ಹೋದರೂ ಕೂಡ VIP ಅಲ್ಲ VVIP ಹೋದರೂ ಕೂಡ ಅಲ್ಲಿ ನಡ್ಕೊಂಡೇ ಹೋಗಬೇಕು. ಒಂದಷ್ಟು ವಿಡಿಯೋಗಳನ್ನು ಗಮನಿಸ್ತಾ ಇದ್ವಿ. ಜನ ಯಾವ ರೀತಿಯಾಗಿ ನೋಡಿ, ಈಗ ಒಂದು ಕಡೆ ಈ ಅಖಿಲೇಶ್ ಯಾದವ್ ಅವರು ಒಂದಷ್ಟು ವಿಡಿಯೋಗಳನ್ನ ಟ್ವೀಟ್ ಮಾಡ್ತಾ ಇದ್ರು. ಆ ಟ್ವೀಟ್ ಮಾಡ್ತಂಥ ವಿಡಿಯೋಗಳನ್ನ ನೋಡ್ತಾ ಇದ್ವಿ. ಅಲ್ಲಿ ಭಕ್ತರು ಗರಂ ಆಗ್ತಾ ಇದ್ರು ಅಧಿಕಾರಿಗಳ ವಿರುದ್ಧ. ಯಾಕೆಂದರೆ ಅಲ್ಲೊಂದಷ್ಟು VIP ಗಳಿಗೆ ಪಾಸ್ ಆಗೋದಕ್ಕೆ ಅಂತೇಳಿ, ಅಂದರೆ ಘಾಟ್ವರೆಗೂ ಕೂಡ VIP ಗಳು ಪಾಸ್ ಆಗೋದಕ್ಕೆ ಅಂತೇಳಿ ಒಂದು ರೋಡನ್ನು ಸಪ್ರೇಟ್ ಮಾಡಿದರು. ಅದರಿಂದಾಗಿ ತುಂಬ ಅಡಚಣೆ ಆಗ್ತಾ ಇತ್ತು. ಯಾರೊಬ್ಬ ಡಾಕ್ಟರ್, ನಾನೊಬ್ಬ ಡಾಕ್ಟರ್ ಇದ್ದೀನಿ, ಈ ಥರ ನೀವು ಮಾಡ್ತಿರೋದು ಸರಿಯಲ್ಲ, VIP ಗೊಂದು ಟ್ರೀಟ್ಮೆಂಟು ಭಕ್ತರಿಗೊಂದು ಟ್ರೀಟ್ಮೆಂಟ್ ಮಾಡ್ತಾರೆ. ಅದು ಅಖಿಲೇಶ್ ಯಾದವ್ ಟ್ವೀಟ್ ಮಾಡಿದ್ದಾರೆ. ಸೊ ಎಲ್ಲ ಒಂದು ಕಡೆ ಈ ಮುಜುಗರ ಅದರಿಂದ ತಪ್ಪಿಸ್ಕೊಳ್ಳೋಕ್ಕೋಸ್ಕರ ಇಂಥ ಒಂದು ನಿರ್ಧಾರ, ಅಂದರೆ ಇದು ಒಳ್ಳೆಯ ನಡೆ. MLA ಆಗಿರಲಿ, MP ಆಗಿರಲಿ, CM ಆಗಲಿ, ಯಾರೇ ಹೋದರೂ VIP, VVIP ವ್ಯವಸ್ಥೆ ರದ್ದು. ನಾರ್ಮಲ್ ಆಗಿ ಜನರ ಜೊತೆ ಹೋಗಬೇಕು, ಜನರ ಜೊತೆ ಸ್ನಾನ ಮಾಡಬೇಕು, ಪುಣ್ಯ ಸಿಗುತ್ತೆ, ಪಾಪ ಕಳಿಯುತ್ತೆ, ಬರ್ತಾ ಇರಬೇಕು. ರಂಜಿತ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ರಂಜಿತ್, ನಿನ್ನೆ ಆದಂಥ ಒಂದು ಘಟನೆ ನೋಡಿ, ಈ ಒಂದು ಮಹಾಕುಂಭಮೇಳದಲ್ಲಿ ಇಂಥ ಒಂದು ಅಹಿತಕರ ಘಟನೆ ಆಗಲೇಬಾರ್ದು ಅಂತೇಳಿ ಸಾಕಷ್ಟು ಕ್ರಮಗಳನ್ನು ತಗೊಂಡಿದ್ರು. ಆದರೂ ಕೂಡ ನಿನ್ನೆ ಕಾಲು ತುಳಿತ ಆಗುತ್ತೆ, 30 ಜನ ಮೃತಪಡ್ತಾರೆ. ಇವತ್ತು ಎಷ್ಟೋ ಜನ ಇವತ್ತು ಗಾಯಗೊಂಡು ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಪಡಿತಾ ಇದ್ದಾರೆ. ಈಗ ಕಠಿಣ ರೂಲ್ಸನ್ನು ತಗೊಂಡಿದ್ದಾರೆ. ಈ ಕಠಿಣ ರೂಲ್ಸ್ ತೆಗೆದುಕೊಂಡ ಬಳಿಕ ಬದಲಾವಣೆಗಳೇನಾದರೂ ಕಾಣ್ತಾ ಇದೆಯಾ? ಆಯ್ತು ಅನ್ನೋದು ಬಿಟ್ರೆ, ನಿನ್ನೆ ಎಷ್ಟೇ ಜನ ಬಂದರೂ ಕೂಡ ಅಲ್ಲಿ ವ್ಯವಸ್ಥಿತವಾದಂಥ ಎಲ್ಲ ವ್ಯವಸ್ಥೆಯನ್ನ ಯೋಗಿ ಸರ್ಕಾರ ಮಾಡಿರುವಂತ ಎಡವಟ್ಟು ಅಂತೇಳಿ ಹೇಳಿದ್ರೆ, ಬಾಟಲ್ ಸುಮಾರು 30 ಜನ ಅವರೆಲ್ಲ ರಾತ್ರಿ 9 ಗಂಟೆಯಿಂದಲೂ ಕೂಡ ಅಲ್ಲಿ ಕಾಯ್ತಾ ಇದ್ರು. ಏನಾಗುತ್ತೆ, ಬಾಟಲ್ ನೆಕ್ ಮಾಡಿದ್ರಿಂದಾಗಿ ಜನ ಬ್ಯಾರಿಕೇಡ್ ಅನ್ನ ದಾಟಿಕೊಂಡು ಒಳಗಡೆ ಬರುವಾಗ ಅಲ್ಲಿ ಜನರ ಹರಿವು ಸುಮಾರು ಆ ಹೊತ್ತಿಗಾದ್ಮೇಲೆ ಸಂಗಮ್ ಘಾಟ್ನಲ್ಲಿ 3 ಕೋಟಿಯಷ್ಟು ಜನ ಸ್ನಾನಕ್ಕೋಸ್ಕರ ಕಾಯ್ತಾ ಇದ್ರು. ನಾಗ ಸಾಧುಗಳು ಮತ್ತೆ ಯಾರ ಗೋರಿಗಳಿದ್ದಾರೆ, ಸಾಧು ಸಂತರು ಬರಬೇಕಾಗಿತ್ತು. ಸಾಧು ಸಂತರು ಬರೋದು ಸ್ವಲ್ಪ ಲೇಟ್ ಆಗಿದೆ. ರಂಜಿತ್, ನಿಮ್ದು ವಾಯ್ಸ್ ಸ್ವಲ್ಪ ಸಮಸ್ಯೆ ಆಗ್ತಾ ಇದೆ, ಮತ್ತೆ ನಿಮ್ಮನ್ನ ಸಂಪರ್ಕ ಮಾಡ್ತೀವಿ. ನೋಡಿ, ಅವ್ರು ರಂಜಿತ್ ಹೇಳ್ತಾ ಇದ್ರು, ನಿನ್ನೆ ಕಾಲ್ ತುಳಿತ ಆದಂಥ ಸಂದರ್ಭದಲ್ಲಿ ಒಂದಷ್ಟು ಸುದ್ದಿಗಳು ಹರಿದಾಡೋದಕ್ಕೆ ಶುರುವಾಗಿತ್ತು. ಅಂತೆ ಕಂತೆಗಳು ಗೊತ್ತಿಲ್ಲ. ಅಲ್ಲಿ ಪ್ರಯಾಗ್ರಾಜ್ನಲ್ಲಿ ಈಗ ಒಂದು ನಿನ್ನೆ ಮೌನಿ ಸ್ನಾನ ಆಯ್ತಲ್ಲ, ಅಮೃತ ಸ್ನಾನ ಆಯ್ತಲ್ಲ, ಅಮೃತ ಸ್ನಾನದ ಸಂದರ್ಭದಲ್ಲಿ ಮೊದಲಿಗೆ ದೇವತೆಗಳು ಬಂದು ಸ್ನಾನ ಮಾಡ್ಕೊಂಡು ಹೋಗ್ತಾರೆ. ಆಮೇಲೆ ನಾಗ ಸಾಧುಗಳು ಬಂದು ಸ್ನಾನ ಮಾಡ್ಕೊಂಡು ಹೋಗ್ತಾರೆ. ನಾಗ ಸಾಧುಗಳ ಬಳಿಕ ಭಕ್ತರು ಹೋಗಿ ಸ್ನಾನ ಮಾಡಿದ್ರೆ ಒಂದು ರೀತಿಯಲ್ಲಿ ಪುಣ್ಯ ಸಿಗುತ್ತೆ ಅನ್ನೋದು ಒಂದು ನಂಬಿಕೆ ಇತ್ತು. ಯಾರೋ ಒಬ್ರಿಬ್ರು ನಾಗ ಸಾಧುಗಳು ಬರ್ತಾವ್ರೆ ಅಂತೇಳಿ ಜೋರಾಗಿ ಕಿರ್ಚಾಡಿದಾಗ, ಓ ನಾಗ ಸಾಧುಗಳು ಅಂತಂದ್ರೆ ನೋಡೋದೇ ಒಂದು ಅದ್ಭುತ ಗಳಿಗೆ. ಕೆಲವರಿಗೆ ಒಂದು ಕ್ಯೂರಿಯಾಸಿಟಿ ಇರುತ್ತೆ, ಕೆಲವರಿಗೆ ಭಕ್ತರಿಂದ ನಾಗ ಸಾಧುಗಳ ಹತ್ರ ಆಶೀರ್ವಾದ ತಗೊಂಡ್ಬರುತ್ತೆ. ಕೆಲವರು ನಾಗ ಸಾಧುಗಳು ಹಿಂಗಿರ್ತಾರೆ. ನಾಗ ಸಾಧುಗಳು ಅಂದ್ರೆ ಏನು? ಕಠಿಣಾತಿ ಕಠಿಣವಾಗಿ ಅವರು ತಪಸ್ಸನ್ನ ಮಾಡಿ, ನಾಗ ಅಂತಂದ್ರೆ ಸಂಸ್ಕೃತ ಪದ, ಅದು ನಾಗ ಅನ್ನೋದು ಅದು ಕ್ಲಿಷ್ಟ ಅಂತ ಹೇಳ್ತೀವಿ. ಅವರು ಕಠಿಣಾತಿ ಕಠಿಣ ತಪಸ್ಸನ್ನು ಮಾಡಿ ಎಷ್ಟೋ ವರ್ಷ ಅದನ್ನು ನಾನು ಓದ್ತಾ ಇದ್ದೆ, ಹೆಂಗೆ ಇದು ಹೇಗೆ ಮಾಡ್ತಾರೆ ಅಂತೇಳಿ. ಆಮೇಲೆ ಅವರು ನಾಗ ಸಾಧುಗಳು ಅವರು ದೀಕ್ಷೆ ತಗೋಬೇಕಾದ್ರೆ, ಅಥವಾ ಅವರು ನಾಗ ಸಾಧುಗಳು ಒಬ್ಬರು ಗುರುಗಳು ಅವ್ರಿಗೆ ದೀಕ್ಷೆ ಕೊಡಬೇಕಾದ್ರೆ ಏನೇನೋ ಒಂದಷ್ಟು ಪ್ರೊಸೀಜರ್ ಇದೆ. ಅವತ್ತು ಇಡೀ ರಾತ್ರಿ ಅವ್ರಿಗೆ ದೀಕ್ಷೆ ಕೊಡ್ತಾರೆ. ಆ ಸಂದರ್ಭದಲ್ಲಿ ಅವ್ರ ಪ್ರಾಣಕ್ಕೆ ಕೂತು ಬರುತ್ತಂತೆ. ಅಷ್ಟೊಂದು ಪ್ರಕ್ರಿಯೆಗಳಿರುತ್ತೆ. 12 ವರ್ಷ ಅವರು ನಾಗ ಸಾಧುಗಳಲ್ಲ, ಸಾಧುಗಳಾಗಿ ಅವರು ದೀಕ್ಷೆ ತಗೊಳ್ಳೋಕ್ಕೆ 12 ವರ್ಷ. ಬಟ್ ನಾಗ ಸಾಧುಗಳಾಗಬೇಕು ಅಂತಾರೆ ಹಿಮಾಲಯ ಪರ್ವತದಲ್ಲಿ ಕೂತು ತಪಸ್ಸನ್ನ ಮಾಡಿ ಅವ್ರ ದೇಹದ ಮೇಲೆ ಅವ್ರ ಪಿಂಡನ ಅವರೇ ಬಿಟ್ಕೊಳ್ತಾರಂತೆ. ಈಗ ನಾವೇನ್ ಮಾಡ್ತೀವಿ, ನಮ್ಮ ಹಿರಿಯರು ಮೃತಪಟ್ಟಿದ್ರೆ ಅವರ ಹೆಸರಲ್ಲಿ ಪಿಂಡ ಬಿಡ್ತೀವಿ. ಹಾಗಲ್ಲ, ಇವ್ರ ಹೆಸರಲ್ಲೇ ಪಿಂಡ ಬಿಟ್ಕೋಬೇಕು. ಅಂದ್ರೆ ನಾನು ಆ ಒಂದು ಸತ್ತೋಗಿದ್ದೀನಿ ಅನ್ನೋ ಮನಸ್ಥಿತಿಯಲ್ಲೇ ಇದೆಲ್ಲ ಈ ಥರದ್ದೆಲ್ಲ ಕಠಿಣಾತಿ ಕಠಿಣ ತಪಸ್ಸುಗಳನ್ನ ಮಾಡಿ ದೇಹದ ಮೇಲೆ ಸಂಪೂರ್ಣವಾಗಿ ನಿಯಂತ್ರಣವನ್ನು ಇಟ್ಕೊಂಡು, ಹಾಗೆ ನೋಡಿ ನಿನ್ನೆ ನಾಗ ಸಾಧುಗಳು ಬರ್ತಿರ್ಬೇಕಾದ್ರೆ ಎಷ್ಟು ಜನ ಆ ದೃಶ್ಯಗಳನ್ನು ನೋಡೋದಕ್ಕೆ ನೋಡಿ, ನಿನ್ನೆ ಬರ್ತಾ ಇದ್ದಂಥ ದೃಶ್ಯ ಅದು. ನಾಗ ಸಾಧುಗಳು ಬರಬೇಕಾದ್ರೆ ಅದರಲ್ಲಿ ಒಂದು ಗಾಡಿನ ಬರ್ತಾರೆ. ಅವರು ನಾಗ ಸಾಧುಗಳಿಗೆ ಒಂದು ಗುರುಗಳು, ಅಂದ್ರೆ ದೀಕ್ಷೆ ಕೊಡುವಂಥವ್ರು. ಅವರೆಲ್ಲ ಬರ್ತಾರೆ ಅಂತ ನೋಡಿ. ಇವರೆಲ್ಲ
ಇವ್ರನ್ನ ನೋಡಬೇಕು ಅಂತೇಳಿ ಓಡೋಗ್ತಾರೆ ಜನ. ಹಾಗೆ ಕಾಲ್ ತುಳಿತ ಆಗಿರೋದು. ನ್ಯಾಯಾಂಗ ತನಿಖೆಗೆ ಕೊಟ್ಟಿದ್ದಾರೆ, ಗೊತ್ತಿಲ್ಲ ತನಿಖೆಯಿಂದ ಏನಾಗುತ್ತೆ ಅಂತ ಹೇಳಿ. ಮತ್ತೊಂದು ಅಪ್ಡೇಟ್ ಇದೆ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ, ಅದನ್ನ ಕೂಡ ಗಮನಿಸೋಣ. ಕಾರಣ ಪ್ರಯಾಗ್ರಾಜ್ನ ಈ ಮಹಾಕುಂಭ ಮೇಳದಲ್ಲಿ ಆಗಿರುವ ಕಾಲ್ತುಳಿತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಒಂದ್ ಕಡೆ 30 ಜನ ಮೃತಪಟ್ಟಿದ್ದಾರೆ, 25 ಲಕ್ಷ ಪರಿಹಾರ ಘೋಷಣೆ ಉತ್ತರ ಪ್ರದೇಶ ಸರ್ಕಾರ ಮಾಡಾಗಿದೆ. ಮತ್ತೊಂದು ಕಡೆ ಗಾಯಾಳುಗಳು ಆಸ್ಪತ್ರೆಯಲ್ಲಿ ಟ್ರೀಟ್ಮೆಂಟ್ ಪಡೆದುಕೊಳ್ತಿದ್ದಾರೆ. ಕಾಲ್ತುಳಿತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ PIL ಸಲ್ಲಿಕೆ ಆಗಿದೆ ಅನ್ನೋದ್ರ ಡೀಟೇಲ್ ಸಿಗ್ತಾ ಇದೆ. ಸುಪ್ರೀಂ ಕೋರ್ಟ್ನಲ್ಲಿ PIL ಸಲ್ಲಿಸಿದ್ದಾರೆ. 30 ಸಾವು, 60ಕ್ಕೂ ಅಧಿಕ ಮಂದಿ ಗಂಭೀರವಾಗಿ ಗಾಯಗೊಂಡಿದ್ದಾರೆ. ಕಾಲ್ತುಳಿತ ಪ್ರಕರಣದ ಸಂಪೂರ್ಣ ಮಾಹಿತಿ ನೀಡುವಂತೆ ಅರ್ಜಿ ಸಲ್ಲಿಕೆ ಆಗಿದೆ. ರಂಜಿತ್, ಈಗ ಒಂದು ಕಡೆ ಕಾಲ್ತುಳಿತ ವಿಚಾರವಾಗಿ ನ್ಯಾಯಾಂಗ ತನಿಖೆ, ಮತ್ತೊಂದು ಕಡೆ PIL ಅರ್ಜಿ ಸಲ್ಲಿಕೆ. ಇದು ಹೇಗೆ ಈಗ ತನಿಖೆ ಆಗುತ್ತೆ, ಅದರ ಪ್ರಕ್ರಿಯೆಗಳು ಹೇಗಿರುತ್ತೆ, ಮಾಹಿತಿ ಕೊಡ್ಬೋದಾ ರಂಜಿತ್? ಖಂಡಿತವಾಗ್ಲೂ ಕೂಡ ನಾಗೇಂದ್ರ ಬಾಬು, ಇಲ್ಲಿ ಸ್ವಲ್ಪ ಜನರ ದಟ್ಟಣೆ ಇರೋದ್ರಿಂದಾಗಿದೆ ಎಂಟ್ರಿ. ನಾಗೇಂದ್ರ ಬಾಬು, ಇಲ್ಲಿಂದ ಸುಮಾರು ಒಂದು 5 ಕಿಲೋಮೀಟರ್, ಅಂದರೆ ಇದು ಪಾರ್ಕಿಂಗ್ ಜಾಗದಲ್ಲಿ ನಾವು ಇದ್ದೀವಿ. ಒಳಗಡೆ ಹೋದರೆ ನೆಟ್ವರ್ಕ್ ಇಶ್ಯೂ ಆಗುತ್ತೆ ಅಂತ ಹೊರಗಡೆ ಬಂದು ನಾವು ಮಾತಾಡ್ತಿದ್ದೀವಿ. ಇಲ್ಲಿ ಒಳಗಡೆ ಹೋದರೆ ಜನ ಇದ್ದಾರೆ. ನೋಡಿ, ನೀವು ಹೇಳಿದ್ರಿ ಹೆಂಗೆ ತನಿಖೆ ಆಗುತ್ತೆ ಏನು ಎತ್ತ ಅನ್ನೋದ್ರ ಬಗ್ಗೆ ನೀವು ಹೇಳ್ತಾ ಇದ್ರಿ. ನಾಗೇಂದ್ರ ಬಾಬು, ನೋಡಿ, ನಿನ್ನೆ ಆಗಿರುವಂಥ ಘಟನೆ ಇದೆಯಲ್ಲ, ಅದು ಜಾಗತಿಕವಾಗಿ ಒಂದು ಮಟ್ಟದಲ್ಲಿ ದೊಡ್ಡ ಸುದ್ದಿ ಆಗ್ತಾ ಇದೆ. ಇದು ಸುಮಾರು ಒಂದು ಸಮಯಕ್ಕೆ 10 ಕೋಟಿ ಜನ ಒಟ್ಟಿಗೆ ಸೇರ್ತಾರೆ ಅನ್ನೋದಾದರೆ ಅದು ಬಹಳ ದೊಡ್ಡ ಕಾರ್ಯಕ್ರಮ, ವಿಶ್ವದ ಅತಿ ದೊಡ್ಡ ಕಾರ್ಯಕ್ರಮ. ಈ ವಿಶ್ವದ ಅತಿ ದೊಡ್ಡ ಕಾರ್ಯಕ್ರಮದಲ್ಲಿ ಏನಾದರೂ ಸಣ್ಣ ಪುಟ್ಟ ತೊಂದರೆಗಳಾಯಿತು ಅಂತ ಹೇಳಿದರೆ ದೊಡ್ಡ ಮಟ್ಟದಲ್ಲಿ ಸುದ್ದಿ ಆಗುತ್ತೆ. ಈಗಲೂ ಕೂಡ ಸಾಮಾಜಿಕ ಜಾಲತಾಣ ಮತ್ತೊಂದರಲ್ಲಿ ಅಂಥದ್ದೇ ಚರ್ಚೆ ಇದೆ. ಹಾಗಾಗಿ ಪ್ರಯಾಗ್ರಾಜ್ನ ರಾಜ್ಯಪಾಲರು ಬಹಳ ಕ್ಲಿಯರ್ ಆಗಿ ಹೇಳಿದ್ದಾರೆ, 30 ಜನ ಮೃತಪಟ್ಟಿದ್ದಾರೆ, 60ಕ್ಕೂ ಹೆಚ್ಚು ಜನ ಗಾಯಾಳುಗಳಾಗಿದ್ದಾರೆ. ಇದರ ಸಂಕ್ಷಿಪ್ತವಾದಂಥ ತನಿಖೆ ಆಗಬೇಕು ಅಂತೇಳಿ ತನಿಖಾ ತಂಡವನ್ನು ಕೂಡ ರಚನೆ ಮಾಡಿದ್ದಾರೆ. ತನಿಖಾ ತಂಡ ಏನಾಗಿದೆ, ಹಂಗಾಗೋದಕ್ಕೆ ಕಾರಣ ಏನು, ಲೋಪ ಮಾಡಿದ್ಯಾರು, ಯಾವ ಅಧಿಕಾರಿಗಳ ಎಡವಟ್ಟಿನಿಂದ ಹಿಂಗಾಗಿದೆ, ಬಾಟಲ್ ನೆಕ್ ಮಾಡಿದ್ದು ಯಾಕೆ ಅನ್ನೋದ್ರ ಬಗ್ಗೆ ಈಗ ಒಂದು ಹಂತದಲ್ಲಿ ಆಲ್ರೆಡಿ ತನಿಖೆಗೆ ಇಳಿದಾಗಿದೆ. ಮತ್ತೊಂದು ಕಡೆಯಲ್ಲಿ PIL ಅನ್ನು ಸಲ್ಲಿಕೆ ಮಾಡಿರೋದ್ರಿಂದಾಗಿ ಇದು ಏನಾಗುತ್ತೆ ಮುಂದೆ ಅನ್ನೋದ್ರ ಬಗ್ಗೆ ಭಾರಿ ಕುತೂಹಲ ಇದೆ. ಸದ್ಯಕ್ಕಂತೂ ಈ ಹೊತ್ತಿಗೆ ಪರಿಸ್ಥಿತಿ ತಹಬದಿಗೆ ಬಂದಿದೆ, ಎಲ್ಲವೂ ಕೂಡ ವ್ಯವಸ್ಥಿತವಾಗಿ ನಡೀತಾ ಇದೆ. ಸ್ವತಃ ಪ್ರಧಾನಿ ನರೇಂದ್ರ ಮೋದಿ ಅವರೇ ಈ ಕುರಿತಾಗಿ ಮಾನಿಟರ್ ಮಾಡ್ತಾ ಇದ್ದಾರೆ. ಯಾರ್ಯಾರು ಮೃತಪಟ್ಟಿದ್ದಾರೆ, 30 ಜನ ಮೃತಪಟ್ಟಿದ್ದಾರೆ. ಇವತ್ತೊಬ್ಬರು PSI ದರ್ಜೆ ಅಧಿಕಾರಿಯವರು, ಪೊಲೀಸ್ ಅಧಿಕಾರಿಯೂ ಕೂಡ ಚಿಕಿತ್ಸೆ ಫಲಕಾರಿಯಾಗದೆ ಮೃತಪಟ್ಟಿರೋದ್ರ ಬಗ್ಗೆ ನಮಗೆ ಎಕ್ಸ್ಕ್ಲೂಸಿವ್ ಆಗಿ ಮಾಹಿತಿ ಸಿಕ್ಕಿದೆ. ನಾವು ಲೇಟರ್ ಆನ್ ಅದನ್ನು ಸಂಪೂರ್ಣವಾಗಿ ಅದರ ಮಾಹಿತಿಯನ್ನು ಕೊಡ್ತೀವಿ. ಸದ್ಯಕ್ಕೆ 25 ಲಕ್ಷ ರೂಪಾಯಿ ಯಾರು ಮೃತಪಟ್ಟಿದ್ದಾರೆ ಅವರ ಕುಟುಂಬಕ್ಕೆ ನೀಡೋದಾಗಿ ಯೋಗಿ ಸರ್ಕಾರ ವಾಗ್ದಾನವನ್ನು ಮಾಡಿದೆ. ಯಾರ್ಯಾರು ಗಾಯಾಳುಗಳಿದ್ದಾರೆ ಅವರೆಲ್ಲರ ಸಂಪೂರ್ಣ ಚಿಕಿತ್ಸಾ ವೆಚ್ಚವನ್ನು ಕೂಡ ಭರಿಸೋದಾಗಿಯೂ ಕೂಡ ಹೇಳಿದೆ. ಅದೆಲ್ಲದರ ಹೊರತಾಗಿ ಅವರೆಲ್ಲರೂ ಕೂಡ ನಿನ್ನೆ ಸ್ನಾನ ಮಾಡಿದವರು ಇವತ್ತಿಗಾಗಲೇ ತಮ್ಮ ಊರುಗಳ ಹಾದಿಯನ್ನು ಹಿಡಿಯಬೇಕಾಗಿತ್ತು. ಆದರೆ ಹಂಗಾಗಿಲ್ಲ. ಭೀಕರವಾದಂಥ ಕಾಲ್ತುಳಿತದಲ್ಲಿ ಅವರು ಮೃತಪಟ್ಟಿದ್ದು ನಿಜಕ್ಕೂ ಕೂಡ ದುರ್ದೈವ. ಅವ್ರ ಮನೆಯವರೆಲ್ಲರೂ ಕೂಡ ಪವಿತ್ರವಾದಂಥ ಆ ಸಂಗಮದ ಪುಣ್ಯ ತೀರ್ಥವನ್ನು ತರ್ತಾರಿ ಅಂತೇಳಿ ಅಂದ್ಕೊಂಡಿದ್ರು. ಆದರೆ ಹೆಣವಾಗಿ ಇವತ್ತು ಅವರು ಮನೆಗೆ ಬರ್ತಾರೆ ಅನ್ನೋದನ್ನು ಊಹಿಸಿಕೊಳ್ಳಿಕ್ಕೂ ಕೂಡ ಸಾಧ್ಯ ಇಲ್ಲ. ಕರ್ನಾಟಕದ ಮಟ್ಟಿಗಂತೂ ನಿನ್ನೆ ಕರಾಳ ದಿನವೇ ಹೌದು. ಯಾಕಂತ ಹೇಳಿದ್ರೆ 4 ಜನ ಬೆಳಗಾವಿ ಭಾಗದವರು 4 ಜನ ಮೃತಪಟ್ಟಿದ್ದು ನಿಜಕ್ಕೂ ಕೂಡ ಅದು ಭೀಕರ ಇತ್ತು. ಖಂಡಿತ ಕಂಡೀಷನ್ ಬಗ್ಗೆ ನಮ್ಮ ಮೊದಲೇ ಅರಿವಿತ್ತು. ಜನ ಸೇರ್ತಾರೆ, ಜನ ಜಾಸ್ತಿ ಆಗ್ತಾರೆ, ಸಾವಿರಾರು ಜನ ಅಲ್ಲ, ಲಕ್ಷಾಂತರ ಜನ ಅಲ್ಲ, ಕೋಟಿ ಜನ ಸೇರ್ತಾರೆ ಅನ್ನೋದ್ರ ಬಗ್ಗೆ ಅರಿವಿದ್ದರೂ ಕೂಡ ಕೆಲವು ಅಧಿಕಾರಿಗಳು ಮಾಡಿದಂಥ ಎಡವಟ್ಟಿನಿಂದಾಗಿ ನಿನ್ನೆ ಹಾಗಾಗಿದೆ. ಸುಮಾರು 30 ಬ್ರಿಡ್ಜ್ ಇತ್ತು, ಅಲ್ಲೇ ಆಸ್ಪಾಸ್ನಲ್ಲಿ 30 ಬ್ರಿಡ್ಜ್ ಮಾಡಿದ್ರು. ಆದರೆ ಎಲ್ಲ ಬ್ರಿಡ್ಜ್ಗಳನ್ನು ಬಂದ್ ಮಾಡಿ ಕೇವಲ 1-2 ಬ್ರಿಡ್ಜ್ಗಳಿಗೆ ಮಾತ್ರ ಹೋಗೋದಕ್ಕೆ ಬರೋದಕ್ಕೆ ಅವಕಾಶ ಮಾಡಿದ್ರು. VIP ಕೇರ್ ಟೇಕ್ ಮಾಡುವ ಹೊತ್ತಿನಲ್ಲಿ ಅಧಿಕಾರಿಗಳು ಮಾಡಿದಂಥ ಎಡವಟ್ಟಿನಿಂದ ಹಿಂಗಾಗಿದೆ ಅನ್ನೋದು ಈಗ ಭಾರಿ ಆಕ್ರೋಶಕ್ಕೆ ಕಾರಣವಾಗಿದೆ. ಮತ್ತೊಂದು ಕಡೆಯಲ್ಲಿ ಬಂದಿರುವಂಥ ಸಾಧು ಸಂತರು ಕೂಡ ಸರ್ಕಾರದ ಮೇಲೆ, ಅದರಲ್ಲೂ ಕೂಡ ಅಡ್ಮಿನಿಸ್ಟ್ರೇಷನ್ ಮೇಲೆ ಆಕ್ರೋಶವನ್ನು ಹೊರಹಾಕ್ತಾ ಇದ್ದಾರೆ. ಅಲ್ಲಿವರೆಗೂ ಕೂಡ ಎಲ್ಲವೂ ಸರಿಯಾಗಿತ್ತು. ಆದರೆ ಈ ಹೊತ್ತಿನಿಂದ, ಅಂದರೆ ನಿನ್ನೆ ಆಗಿರುವಂಥ ಸಾವು ನೋವು ಇದೆಯಲ್ಲ, ಎಲ್ಲರನ್ನೂ ಕೂಡ ಬೆಚ್ಚಿ ಬೀಳಿಸಿದೆ. ಅದರ ಜೊತೆಗೆ ಇದನ್ನು ಹಂಗಾಗದ ಹಾಗೆ ತಡೆಯಬಹುದಾಗಿತ್ತು. ಆ ನಂತರ ಮಾಡೋದು ಸೆಕೆಂಡರಿ. ಆದರೆ ಹಂಗಾಗದ ಹಾಗೆ ತಡೆಯಬಹುದಾಗಿತ್ತು. ಯೋಗಿ ಸರ್ಕಾರ ಅಷ್ಟೆಲ್ಲ ವ್ಯವಸ್ಥೆಯನ್ನು ಕಲ್ಪಿಸಿದ್ರೂ ಕೂಡ ಕೆಲವು ಅಧಿಕಾರಿಗಳು ಕಟ್ಟುನಿಟ್ಟಿನ ಕ್ರಮ ಹೌದು, ಅದರ ಜೊತೆಗೆ ಕೆಲವರನ್ನ ಸಂಪೂರ್ಣವಾಗಿ ಬ್ಲಾಕ್ ಮಾಡಿದ್ರಿಂದಾಗಿ ಅದರ ತೀವ್ರತೆ ಅರಿವಿದ್ರು ಕೂಡ ಹಂಗಾಗಿ ದುರಂತ ಆಗಿದೆ ಅನ್ನೋದ್ರ ಬಗ್ಗೆ